ನಮಸ್ಕಾರ ಸರ್. ಈ ರಾಜಕ್ರಿಯ ಕ್ಲಾಸ್ ಕಂಡಕ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮಧ್ಯದಲ್ಲಿ ನಿಮಗೂ ಕೂಡ ಏನೋ ಪ್ರಾಬ್ಲಮ್ ಆಯಿತು. ಬಟ್ ಆದರೂ ಕ್ಲಾಸ್ ಸ್ಟಾಪ್ ಮಾಡಲಿಲ್ಲ. ಕಂಟಿನ್ಯೂ ಮಾಡಿದ್ರಿ. ಅದಕ್ಕೆ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕ್ಲಾಸ್ ಬಂದು ಬೇರೆಯವ್ರಿಗಿಂತ ನನಗೆ ತುಂಬಾನೇ ಹೆಲ್ಪ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಮ್ಮನ ಟ್ರೀಟ್ಮೆಂಟಿಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಲ್ಲ, ನನಗೆ ಅಲ್ಲಿ ಏನೋ ವಾತಾವರಣ ನೋಡಿನೋ ಏನೋ ತುಂಬ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಬ್ ಏನು ನನ್ನ ಪಾಡಿಗೆ ನಾನು ಸುಮ್ಮನೆ ಕುತ್ಕೊಂಡಿದ್ರು ಕೂಡ ನೆಗೆಟಿವ್ ಆಗಿ ಏನಾದರೂ ಒಂದು ಪ್ರವೋಕ್ ಆಗ್ತಾ ಇತ್ತು ಮೈಂಡಲ್ಲಿ. ಏನೋ ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಮಾಡಕ್ಕೆ ಹೋದ್ರೆ ಮಧ್ಯೆ ಎಚ್ಚರ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಇದು ನಿಜ ಹೇಳಬೇಕಂದ್ರೆ ನಾನು ತುಂಬ ಊಟ ಮಾಡೋದು ತುಂಬಾನೇ ಕಮ್ಮಿ ಮಾಡಿಬಿಟ್ಟೆ. ಹೊಟ್ಟೆ ಹಶ್ವು ಅನ್ನೋದೇ ಆಗ್ತಿರ್ಲಿಲ್ಲ. ಬಟ್ ಈ ಕ್ಲಾಸ್ ಶುರು ಮಾಡಿದ್ಮೇಲಿಂದ ಒಂದೊಂದಾಗಿ ರಿಲೀಸ್ ಆಯಿತು. ಮತ್ತು ಅವತ್ತು ಕಾರ್ಡ್ ಕಟ್ಟಿಂಗ್ ಕ್ಲಾಸಲ್ಲಂತೂ ರಿಯಲಿ ಅಮೇಜಿಂಗ್ ಅದಂತೂ. ಅವತ್ತು ಕ್ಲಾಸ್ ಕಂಡಕ್ಟ್ ಮಾಡಿದ್ಮೇಲೆ ತುಂಬ ಮೈಂಡ್ ಹಗುರ ಆಯಿತು ಮತ್ತು ಬಾಡಿ ಕೂಡ ಹಗುರ ಆಯಿತು. ಮತ್ತು ಅವತ್ತೇ ನಾನು ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಚೆನ್ನಾಗಿ ಊಟ ಮಾಡಿದ್ದೆ ಅವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು ಥಾಟ್ ನಿಮಗೆ ಬಂತಲ್ಲ ಕ್ಲಾಸ್ ಕಂಡಕ್ಟ್ ಮಾಡಬೇಕಂತ, ಅದಕ್ಕೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕಿತ್ತು ಗುರುಗಳೇ. ಅವತ್ತು ಫ್ರೈಡೇ ಒಂದು ದಿವಸ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ. ಅವತ್ತು ತಿರುವಣ್ಣಾಮಲೆಗೆ ಹೋಗಿದ್ವಿ ಗಿರಿ ಪ್ರದಕ್ಷಿಣೆಗೆ ಅಂತ ಹೇಳಿಬಿಟ್ಟು. ಅಲ್ಲಿಂದ ಬಂದ ಮೇಲೆ ಬಾಡಿ ತುಂಬಾನೇ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ. ನಾನು ನಿನ್ನೆ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೋ ಟೈಮ್ ಕೂಡ ಅಡ್ಜಸ್ಟ್ ಆಯಿತು. ಕ್ಲಾಸ್ ಅಟೆಂಡ್ ಮಾಡಿದೆ. ನಿನ್ನೆ ಮತ್ತು ಇವತ್ತು 2 ದಿವಸನೂ ಬಾಡಿ ತುಂಬ ಪೇಯ್ನ್ ಇತ್ತು ಆ್ಯಕ್ಚುಲಿ. ತುಂಬ ಗಿರಿ ಪ್ರದಕ್ಷಿಣೆ ಹಾಕಿದ್ದು ಕಾಲೆಲ್ಲ ನೋಯ್ತಾ ಇತ್ತು, ಮೈಕೈ ಎಲ್ಲ ನೋವ್ತಾ ಇತ್ತು. ಎಲ್ಲ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್.